ಕೈಗೆ ದಾನವೇ ಭೂಷಣ, ಬಂಗಾರದ ಬಳೆಗಳಲ್ಲ ಎನ್ನುವುದು ಶ್ರೀ ಪಾದರಾಜರ ಅಭಿಮತ. ದಾನ ನಮಗಾಗಿ, ಸಂಗ್ರಹ ಬೇರೆಯವರಿಗಾಗಿ, ಕೊಟ್ಟದ್ದು ನಮಗೆ, ಬಚ್ಚಿಟ್ಟಿದ್ದು ಪರರಿಗೆ ಅನ್ನೋ ಮಾತಿದೆ. ಇನ್ನು ಸನಾತನ ಧರ್ಮದಲ್ಲಿ ದಾನಕ್ಕೆ ವಿಶೇಷವಾದ ಮಹತ್ವವಿದೆ. ಧರ್ಮಗ್ರಂಥಗಳಲ್ಲಿ ದಾನವನ್ನು ಮಾನವ ಜೀವನದ ಪ್ರಮುಖ ಭಾಗವೆಂದು ಪರಿಗಣಿಸಲಾಗಿದೆ. ದಾನ ಧರ್ಮ ಮಾಡುವ ವ್ಯಕ್ತಿಗೆ ವರ್ತಮಾನದ ಜೊತೆಗೆ ಮುಂದಿನ ಜನ್ಮದಲ್ಲಿ ಪುಣ್ಯಫಲ ಸಿಗುತ್ತದೆ ಎಂಬ ನಂಬಿಕೆ ಇದೆ. ಮನುಷ್ಯನು ತನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ದಾನ ಮಾಡೋದನ್ನು ನೀವು ನೋಡಿರ್ಬೋದು. ಆದರೆ ಇಲ್ಲೊಂದು ಹಳ್ಳಿಗರ ಭಕ್ತಿಯನ್ನು ನೋಡಿದ್ರೆ ನೀವು ಒಂದು ಸಾರಿ ಬೆಚ್ಚಿ ಬೆರಗಾಗೋದಂತೂ ನಿಜ. ಭಕ್ತಿ ಅಂದರೆ ಮಾಡಲಿಗೇರಿ ಹಳ್ಳಿಯವರದಪ್ಪ ಅಂತೀರಾ. ಯಾಕೆಂದರೆ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಶ್ರೀ ಮಧ್ವೀರೇಶ ಶೈವ ಕುಮಾರ ಶಿವಯೋಗಿಗಳ ಸಂಸ್ಥಾನ ಮಠ ಶಿವಯೋಗ ಮಂದಿರಕ್ಕೆ ಗದಗ ಜಿಲ್ಲಾ ರೋಣ ತಾಲೂಕಿನ ಮಾಡಲಗೇರಿ ಎಂಬ ಗ್ರಾಮದಿಂದ 40ಕ್ಕೂ ಹೆಚ್ಚು ಟ್ರ್ಯಾಕ್ಟರ್ಗಳಲ್ಲಿ ಬಿಳಿ ಜೋಳದ ಮೇವು, ಕಡಲೆ, ಜೋಳ ಹಾಗೂ ಇನ್ನಿತರ ದವಸ ಧಾನ್ಯಗಳನ್ನು ಶ್ರೀ ಕುಮಾರ ಶಿವಯೋಗಿಗಳ ಮಠಕ್ಕೆ ಉಚಿತವಾಗಿ ಕೊಡೋದ್ರ ಮುಖಾಂತರ ತಮ್ಮ ಭಕ್ತಿಯನ್ನು ತೋರಿದ್ದಾರೆ. ಇನ್ನು ಇವರ ಭಕ್ತಿಗೆ ಮೆಚ್ಚಿದ ಸಂಸ್ಥೆಯ ಉಪಾಧ್ಯಕ್ಷರಾದ ಶ್ರೀ ಮುಪ್ಪಿನ ಬಸವ ಮಹಾಸ್ವಾಮೀಜಿಗಳು ದಾನಿಗಳನ್ನು ಸನ್ಮಾನಿಸಿ ಆಶೀರ್ವಾದ ಮಾಡಿದ್ದಾರೆ. ಇನ್ನು ಶ್ರೀ ಆನಗಲ್ಲ ಕುಮಾರೇಶ್ವರ ಮಹಾಸ್ವಾಮೀಜಿಗಳು ಹಳ್ಳಿಗರಿಗೆ ಸುಖ, ಶಾಂತಿ, ಸಂಪತ್ತನ್ನು ಭಗವಂತ ನೀಡಲೆಂದು ಆಶೀರ್ವದಿಸಿ ಸದಾಕಾಲ ಅವರಿಗೆ ಇದೇ ರೀತಿ ದಾನ ಧರ್ಮ ಮಾಡುವ ಶಕ್ತಿ ಸಿಗಲಿ ಎಂದು ಹಾರೈಸಿದ್ದಾರೆ. ಅಡ್ಡ